ವಜ್ರಾಸನವನ್ನ ಸ್ವಲ್ಪ ಚಾಲೆಂಜಿಂಗ್ ಆಗಿ ಅಭ್ಯಾಸ ಮಾಡಬೇಕು ಅಂತ ಹೇಳಿದ್ರೆ ನೀವು ಸೂಕ್ತ ವಜ್ರಾಸನವನ್ನ ಅಭ್ಯಾಸ ಮಾಡಬಹುದು. ಇದು ವಜ್ರಾಸನದ ಅಡ್ವಾನ್ಸ್ ವೇರಿಯೇಷನ್ ಅಂತಾನೆ ಹೇಳ್ಬಹುದು. ಇದು ಅಪ್ಪರ್ ಥೈಸ್ಗೆ ಚೆನ್ನಾಗಿ ಸ್ಟ್ರೆಚ್ ಕೊಡುತ್ತೆ. ಇದನ್ನ ಹೇಗೆ ಸರಿಯಾಗಿ ಅಭ್ಯಾಸ ಮಾಡಬೇಕು ಅನ್ನೋದನ್ನ ನೋಡೋಣ. ಸೂಕ್ತ ವಜ್ರಾಸನವನ್ನ ಅಭ್ಯಾಸ ಮಾಡಕ್ಕೆ ಮೊದಲಿಗೆ ನೀವು ವಜ್ರಾಸನಕ್ಕೆ ಬರಬೇಕು. ಇಲ್ಲಿಂದ ನಿಮ್ಮ ಅಂಗೈ ಹಾಗೂ ನಿಮ್ಮ ಮೊಣಕೈ ಹೆಲ್ಪ್ನಿಂದ ಕೈಯನ್ನ ಈ ತರ ಕಾಲಿನ ಹತ್ರ ಇಟ್ಕೊಂಡು ಮೊದಲನೇದಾಗಿ ನಿಧಾನವಾಗಿ ನೀವು ಒಂದು ಮೊಣಕೈಯನ್ನ ನೆಲದ ಮೇಲೆ ಈ ತರ ಇಡಬೇಕು. ಇದೇ ತರ ಇನ್ನೊಂದು ಕಡೆ ಮೊಣಕೈಯನ್ನ ಕೆಳಗಿಟ್ಟು ಬಾಡಿನ ಸ್ವಲ್ಪ ಅಡ್ಜಸ್ಟ್ ಮಾಡ್ತಾ ಫಸ್ಟ್ ತಲೆಭಾಗವನ್ನ ಕೆಳಗಿಡಿ. ಅದಾದ್ಮೇಲೆ ಬೆನ್ನನ್ನ ಕೆಳಗಿಟ್ಟು ನೀವು ರಿಲ್ಯಾಕ್ಸ್ ಮಾಡಬಹುದು. ಇಲ್ಲಿ ನೀವು ಥೈಸ್ ಅಲ್ಲಿ ಸ್ಟ್ರೆಚ್ ಅನ್ನು ಅನುಭವಿಸಬಹುದು, ಬ್ಯಾಕ್ ಅಲ್ಲಿ ಸ್ಟ್ರೆಚ್ ಅನ್ನು ಅನುಭವಿಸಬಹುದು. ಇಲ್ಲಿ 5 ರಿಂದ 10 ಉಸಿರಾಟದಷ್ಟು ಹೋಲ್ಡ್ ಮಾಡಿ ಈ ಆಸನದಿಂದ ಹೊರಗಡೆ ಬರಬೇಕು ಅನ್ಸಿದ್ರೆ ಸುಲಭ ವಿಧಾನ, ಸ್ವಲ್ಪ ಲೆಫ್ಟ್ ಸೈಡಿಗೆ ಅಂದ್ರೆ ಒಂದು ಕಡೆ ಈ ತರ ವಾಲ್ ಬಿಟ್ಟು ಒಂದು ಕಾಲನ್ನ ರಿಲೀಸ್ ಮಾಡಬೇಕು. ಅದಾದ್ಮೇಲೆ ಇನ್ನೊಂದು ಕಾಲನ್ನ ರಿಲೀಸ್ ಮಾಡ್ತಾ ನೀವು ಪವನ ಮುಕ್ತಾಸನದಲ್ಲಿ ಅಂದ್ರೆ ನಿಮ್ಮ ಮಂಡಿಗಳನ್ನ ಎದೆ ಹತ್ರ ತಗೊಂಡು ಬಂದು ಇಲ್ಲಿ ನೀವು ವಿಶ್ರಾಂತಿ ಪಡಿಬಹುದು.